ಕಲಬುರಗಿಯಲ್ಲಿ ಗ್ರೀವ್ಸ್ ತ್ರಿಚಕ್ರ ಆಟೋ ಶೋರೂಮ್ ಅದ್ದೂರಿ ಉದ್ಘಾಟನೆ. ನೂರ 65 ವರ್ಷಗಳ ಇತಿಹಾಸ, ತ್ರಿಚಕ್ರ ವಾಹನದಲ್ಲಿ ಗ್ರೀವ್ಸ್ ಹೊಸ ಮೈಲುಗಲ್ಲು. ಅತ್ಯಾಧುನಿಕ ತಂತ್ರಜ್ಞಾನ, ಶಕ್ತಿಶಾಲಿ ಇಂಜಿನ್, ಸಿಎನ್ಜಿ, ಡೀಸೆಲ್, ಎಲೆಕ್ಟ್ರಿಕಲ್ ಮಾದರಿಗಳು ಲಭ್ಯ. ನೂರ 65 ವರ್ಷಗಳ ವಿಶ್ವಾಸಾರ್ಹ ಗ್ರೀವ್ ಕಂಪನಿಯಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೊಸ ಆಯಾಮ. ಉದ್ಘಾಟನಾ ವಿಶೇಷ ಆಫರ್ಗಳು ಲಭ್ಯ. ಸರಕು ಸಾಗಾಣಿಕೆಗೂ ಪ್ರಯಾಣಿಕರ ಸೇವೆಗೂ ನಿಮ್ಮ ಬದುಕು ಬದಲಾಯಿಸುವ ತ್ರಿಚಕ್ರ ಆಟೋ. ಹಿಂದೆ ಭೇಟಿ ನೀಡಿ ಗ್ರೀವ್ಸ್ ತ್ರಿಚಕ್ರ ಆಟೋ ಶೋರೂಮ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಮೇಶ್ ಹುನ್ನಳ್ಳಿ, ಮೊಬೈಲ್ ನಂಬರ್ 9036287270 ಹಾಗೂ 9980234370. ದಕ್ಷಿಣ ಭಾರತದಲ್ಲಿಯೇ ಅತ್ಯಾಧುನಿಕ ಗ್ರೀವ್ಸ್ ಆಟೋ ಶೋರೂಮ್ ಶರಣನಾಡಲ್ಲಿ ಆರಂಭ. ಭಾರತದ ದೇಶದಲ್ಲಿಯೇ 150ಕ್ಕೂ ಹೆಚ್ಚು ಗ್ರೀವ್ಸ್ ಕಂಪನಿಯ ಶೋರೂಮ್ಗಳು. ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡ ಗ್ರೀವ್ಸ್ ತ್ರಿಚಕ್ರ ಆಟೋ ಶೋರೂಮ್. ನೂತನ ಶೋರೂಮ್ ಕಾರ್ಯಾರಂಭಕ್ಕೆ ಭರಪೂರು ಶುಭಾಶಯ. ಏರ್ಪೋರ್ಟ್ ರೋಡಲ್ಲಿ ರಮೇಶ್ ಮೋಟರ್ಸ್ ಒಂದು ಸರ್ವಿಸ್ ಸೆಂಟ್ರನ್ನು ಓಪನ್ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ನಮ್ಮ ಕರ್ನಾಟಕದಲ್ಲಿ ಮೂರನೇ ಶೋರೂಮ್ ತುಂಬ ಒಳ್ಳೆಯ ರೀತಿಯಲ್ಲಿ ಶೋರೂಮ್. Company with a 165-year-old legacy, and we are actually into two-wheeler and three-wheeler business. ಹೌದು, ಭಾರತ ದೇಶದಲ್ಲಿ ಗ್ರೀವ್ಸ್ ಕಂಪನಿಯಿಂದ ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ತಯಾರಿಸಲಾದ ಅತಿ ಶಕ್ತಿಶಾಲಿ ತ್ರಿಚಕ್ರ ಆಟೋ ವಾಹನಗಳಿಗೆ ಭಾರಿ ಬೇಡಿಕೆ ಹೆಚ್ಚಾಗಿದೆ. ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ವಾಹನಗಳ ಪೂರೈಕೆಯನ್ನು ಮತ್ತಷ್ಟು ಸುಲಭಗೊಳಿಸುವ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಶರಣನಾಡು ಕಲಬುರಗಿಯಲ್ಲಿ ನೂತನ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನೊಳಗೊಂಡ ಗ್ರೀವ್ಸ್ ತ್ರಿಚಕ್ರ ಆಟೋ ಶೋರೂಮ್ ಇಂದು ತಲೆ ಎತ್ತಿದೆ. ಕಲಬುರಗಿ ನಗರದ ಸೇಡಂ ರಸ್ತೆ ಮಾರ್ಗದಲ್ಲಿ ರಮೇಶ್ ಮೋಟಾರ್ಸ್ ವತಿಯಿಂದ ನಿರ್ಮಿಸಲಾದ ಗ್ರೀವ್ಸ್ ಆಟೋ ಶೋರೂಮ್ ಸಡಗರ ಸಂಭ್ರಮದಿಂದ ಉದ್ಘಾಟನೆಗೊಂಡಿತ್ತು. ಶೋರೂಮ್ ತಳಿರು ತೋರಣಗಳಿಂದ ಅಲಂಕರಿಸಲ್ಪಟ್ಟಿದ್ದು, ಬೆಳಗ್ಗೆ ಗೋವಿನ ಪೂಜೆ ಹಾಗೂ ನವಗ್ರಹ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ ಗ್ರೀವ್ಸ್ ಕಂಪನಿಯ ಬಿಸಿನೆಸ್ ಮುಖ್ಯಸ್ಥರಾದ ಮನೋಜ್ ಎಂಪಿ ಅವರು ಅಧಿಕೃತವಾಗಿ ಶೋರೂಮ್ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನದ 9ನೇ ಪೀಠಾಧಿಪತಿ ಪೂಜ್ಯ ಶ್ರೀ ಚಿರಂಜೀವಿ ದೊಡ್ಡಪ್ಪ ಎಸ್ ಅಪ್ಪಾಜಿ ಪಾವನ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಡಾಕ್ಟರ್ ಅವಿನಾಶ್ ಜಾಧವ್, ಬಸವರಾಜ್ ಮತ್ತಿಮೂಡ್, ಖನಿಜಾ ಫಾತಿಮಾ, ಎಂಎಲ್ಸಿ ಜಗದೇ ಗುತ್ತೇದಾರ್, ಕಲಬುರಗಿ ಮಹಾನಗರ ಪಾಲಿಕೆ ಮೇಯರ್ ವರ್ಷಾ ರಾಜು ಜಾನೆ, ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರವಾಳ್ ಸೇರಿದಂತೆ ಹಲವು ಮಠಾಧೀಶರು ಹಾಗೂ ರಾಜಕೀಯ ಗಣ್ಯರು ಭಾಗಿಯಾಗಿ ಶೋರೂಮ್ ಉದ್ಘಾಟನೆಗೆ ಶುಭ ಹಾರೈಸಿದರು.